ರೈತರು ಮತ್ತೆ ದೊಡ್ಡ ಮಟ್ಟದ ಬಿಜೆಪಿ ಪಕ್ಷ ಎಲ್ಲ ಪ್ರತಿಭಟನೆ ಹಮ್ಮಿಕೊಂಡಿರ ಸರ್ಕಾರಕ್ಕೆ ಏನ್ ಹೇಳ್ತೀರಾ ಸರ್? ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಇದು ಬೆಳಗ್ಗೆ 10:30 ಹಿಡಿದು ಸಾಯಂಕಾಲ 5 ಗಂಟೆವರೆಗೆ ಒಂದು ಹೋರಾಟ ರೈತರ ಪರವಾಗಿ ಬಿಡದಿ ಟೌನ್ಶಿಪ್ ಮಾಡ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಹೊರಟಿದ್ದಾರೆ. ಅದರ ವಿರುದ್ಧವಾಗಿ ರೈತರ ಪರವಾಗಿ ನಾವು ಹೋರಾಟ ಮಾಡ್ತಾ ಇದೀವಿ. ರಾಜ್ಯದ ಎಲ್ಲಾ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಸಂಸದರು, ಎಲ್ಲ ಪದಾಧಿಕಾರಿಗಳು ಬಂದಿದ್ದಾರೆ. ಈ ತಕ್ಷಣ ಅದು ನೋಟಿಫಿಕೇಶನ್ ರದ್ದುಪಡಿಸಬೇಕು. ರೈತರ ಪರವಾಗಿ ಸರ್ಕಾರ ಇರಬೇಕು. ಆ ರಿಯಲ್ ಎಸ್ಟೇಟ್ ಮಾಡೋದ್ ಬಿಟ್ಟು ರೈತರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಈ ಇಷ್ಟೊತ್ತನ RSS ಅವರು ನಮ್ಮ ರಾಜ್ಯದ ವಿಜೇಂದ್ರ ಜಿ ಅವರು ಮಾತಾಡಿದ್ದಾರೆ. ಅದು ನಿರಂತರವಾಗಿ ಎಲ್ಲಿವರೆಗೆ ಡಿನೋಟಿಫಿಕೇಶನ್ ಮಾಡಲ್ಲ, ನೋಟಿಫಿಕೇಶನ್ ರದ್ದು ಮಾಡಲ್ಲ, ಅಲ್ಲಿವರೆಗೆ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡ್ತಾರೆ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಒಂದು ಕಡೆ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಹೇಳ್ತಾರೆ ಬಿಡದಿನಲ್ಲಿ 70% 80% ರೈತರು ಒಪ್ಪಿಗೆ ಕೊಟ್ಟಿದ್ದಾರೆ. 1 ಎಕರೆಗೆ 2,50,00,000 ದೊಡ್ಡ ಮಟ್ಟದಲ್ಲಿ ಪರಿಹಾರ ಸರ್ಕಾರ ರೆಡಿ ಇದ್ದಾರೆ, ರೈತರು ರೆಡಿ ಇದ್ದಾರೆ. ಸರ್ಕಾರಕ್ಕೆ ರೈತರ ಮೇಲೆ ಒತ್ತಡ ಇರ್ತಾ ಇದ್ದಾರೆ. ಹಾಗಿದ್ರೆ ಅಧಿಕಾರಿಗಳು ಸರ್ವೆ ಮಾಡ್ಲಿಕ್ಕೆ ಹೋದಾಗ ಯಾಕೆ ಪರ್ಕಿಲಿ ನೋಡ್ತಿದ್ರು? ಮಹಿಳೆಯರು, ಹಿರಿಯರು, ಯುವಕರು ಅದನ್ನ ಅರ್ಥ ಮಾಡಿಕೊಂಡು ಟೌನ್ಶಿಪ್ ಅನ್ನು ರದ್ದುಪಡಿಸ್ಬೇಕಂತ ಹೇಳಕ್ ಇಚ್ಛೆ ಪಡ್ತೀನಿ.